ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ ಯುವನಿಧಿ ಫಲಾನುಭವಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಪೆಂಡಿಂಗ್ ಇರುವಂತಹ 6,000 ಹಣ ಏನಿದೆಯಲ್ಲ, ಜಸ್ಟ್ ಇವತ್ತು ಮಾರ್ನಿಂಗ್ 12:00 ನನ್ನ ಖಾತೆಗೆ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆದ ತಕ್ಷಣ ಈ ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೆ. ನಾನು ಒಬ್ಬ ಯುವನಿಧಿ ಫಲಾನುಭವಿಯಾಗಿದ್ದು ಯುವನಿಧಿ ಬಗ್ಗೆ ವಿಚಾರಿಸಿ ವಿಡಿಯೋ ಮಾಡ್ತಾ ಇರ್ತೀನಿ. ಮತ್ತು ಅದರ ಜೊತೆಗೆ ಈಗ ನಿಮ್ಗೇನು 6,000 ಅಮೌಂಟ್ ಕ್ರೆಡಿಟ್ ಆಗಿದೆಯಲ್ಲ, ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ 6,000 ಅಮೌಂಟ್ ಕ್ರೆಡಿಟ್ ಆಗಿರೋದು ತೋರಿಸ್ತಾ ಇದೆ. ಬಟ್ 3,000 ಅಮೌಂಟ್ ಬಂದಿರೋದು ಮಾತ್ರ ಮೆಸೇಜ್ ಬಂದಿದೆ. ಇನ್ನೂ 3,000 ನಾರ್ಮಲ್ ಮೆಸೇಜ್ ಬರುತ್ತೆ, ಸ್ವಲ್ಪ ಲೇಟಾಗಿ ಬರ್ಬೋದು. ನಿಮಗೂ ಯಾಕೆ ಕೆಲವೊಂದ್ಸಲ ಮೆಸೇಜ್ ಸ್ವಲ್ಪ ಲೇಟಾಗಿ ಬರುತ್ತೆ, ಒಂದ್ಸಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿದ್ರೆ ಒಳ್ಳೆಯ ಖುಷಿ ವಿಚಾರಣೆ. ಮತ್ತು ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಇವತ್ತು ಸಾಯಂಕಾಲದ ಒಳಗಡೆ ಎಲ್ಲ ಯುವನಿಧಿ ಫಲಾನುಭವಿಗಳ ಖಾತೆಗೆ ಅಮೌಂಟು ಬರುತ್ತೆ. ಬಟ್ ಅದಕ್ಕೂ ನೀವು ಬಂದಿದೆಯೋ ಇಲ್ಲೋ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದರೆ, ಯಾಕಂದರೆ ನಾವು ನಿಮಗೆ ಹೆಲ್ಪ್ಲೈನ್ ನಂಬರನ್ನು ಕೇಳಿದಾಗ ಗೂಗಲಲ್ಲಿ ಸಿಗೋ ಹೆಲ್ಪ್ಲೈನ್ ನಂಬರೇ ಕೊಡ್ಬೋದು. ಬಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಲಾಧಿಕಾರಿಗಳ ನಂಬರನ್ನು ನೇರವಾಗಿ ಕೊಡೋ ರೈಟ್ಸು ನಮಗೂ ಇರಲ್ಲ. ಯಾಕಂದರೆ ಎಲ್ಲರೂ ಫೋನ್ ಮಾಡಿ ಅವ್ರ ಕೆಲಸಕ್ಕೆ ನೀವು ತೊಂದರೆ ಮಾಡ್ತೀರಾ ಅಂತೇಳಿ. ನಿಮ್ಮ ಸಮಸ್ಯೆ ಏನು, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ಜಿಲ್ಲೆಯಿಂದ ಈ ತಿಂಗಳ ಅಮೌಂಟು ಪೆಂಡಿಂಗ್ ಇದೆ ಅಂತೇಳಿ ಕಮೆಂಟ್. ಅಕ್ಟೋಬರ್ ನವೆಂಬರ್ ಮಾತ್ರ ಪೆಂಡಿಂಗ್ ಇರೋದು. ಆಗಸ್ಟ್ ಸೆಪ್ಟೆಂಬರು ಸೆಲ್ಫ್ ಡಿಕ್ಲರೇಷನ್ ಯಾರು ಮಾಡಿಸಿರಲ್ವಲ್ಲ ಅವ್ರದ್ದು ಒಂದು ತೊಂದರೆ ಇರುತ್ತೆ. ಇಲ್ಲ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಸ್ಟ್ 1ನೇ ತಾರೀಕಿಂತ ಮುಂಚೆ ಯಾರು ಮಾಡಿರಲ್ವೋ ಅವ್ರ ತೊಂದರೆ ಇರುತ್ತೆ. ಕೊನೆಯದಾಗಿ ಏನಪ್ಪ ಅಂದರೆ, ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಿ, ಅಮೌಂಟ್ ಕ್ರೆಡಿಟ್ ಆಗಿದ್ದರೆ ಕ್ರೆಡಿಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ, ಕ್ರೆಡಿಟ್ ಆಗಿಲ್ಲ ಅಂದರೆ ಕ್ರೆಡಿಟ್ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಮತ್ತು DBTಯಲ್ಲಿ ನಿಮ್ಮ ಸ್ಟೇಟಸ್ ಏನಂತ ತೋರಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವೇನು ಕಮೆಂಟ್ ಮಾಡ್ತಿರಲ್ಲ, ಈ ಜಿಲ್ಲೆಯಿಂದ ಈ ರೀತಿ ತೊಂದರೆ, ಯಾಕಂದರೆ ತೊಂದರೆ ನಿಮ್ಮ ಒಬ್ಬರಿಗೆ ಆಗಿರಲ್ಲ ಸ್ನೇಹಿತರೆ, ನಿಮ್ಮ ಜಿಲ್ಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರುತ್ತೆ. ಈಗ ನಿಮ್ಮದು DBT ಸ್ಟೂಡೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂದ್ಕೊಳ್ಳಿ, ನಿಮ್ಮದಷ್ಟೇ ಪೆಂಡಿಂಗ್ ಅಂತ ತೋರಿಸಲ್ಲ, ನಿಮ್ಮ ಜಿಲ್ಲೆಯಲ್ಲಿ ಹಲವಾರು ಜನರು ಪೆಂಡಿಂಗ್ ಅಂತ ತೋರಿಸುತ್ತೆ. ಅವರೆಲ್ಲರ ಪರವಾಗಿ ನೀವು ಕಮೆಂಟ್ ಮಾಡಿರ್ತೀರ. ಆಗ ಅದಕ್ಕೆ ಪರಿಹಾರವನ್ನು ತಿಳ್ಕೊಂಡು ಸೊಲ್ಯೂಷನನ್ನು ಹುಡುಕಿ ಅವ್ರ ಕಡೆಯಿಂದ ಸೊಲ್ಯೂಷನನ್ನು ತಗೊಂಡು ವಿಡಿಯೋ ಮಾಡಿ ಹಾಕೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಮತ್ತು ಅದರ ಜೊತೆಗೆ ಯುವನಿಧಿ ಫಲಾನುಭವಿಗಳಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಏನಿದೆಯಲ್ಲ ಹಣ, ಅದು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಸ್ಟ್ 1ನೇ ತಾರೀಕಿಂತ ಮುಂಚೆ ಯಾರ್ಯಾರು ಆಗಿರಲಿಲ್ಲವಲ್ಲ ಅವರಿಗೆ ಪೆಂಡಿಂಗ್ ಇದೆ. ಮತ್ತು ಅದ್ರ ಬಗ್ಗೆನೂ ಅಪ್ಡೇಟ್ ಇನ್ನೂ ಏನೂ ಬಂದಿಲ್ಲ. ಅದ್ರ ಬಗ್ಗೆ ಬಂದರೆ ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಈ 6,000 ಹಣ ನನಗೂ ಬಂದಿದೆ ಮತ್ತು ನಿಮ್ಮೆಲ್ಲರಿಗೂ ಬಂದಿದೆ ಅನ್ಕೋತೀನಿ. ಬಂದಿದ್ದರೆ ಮತ್ತೆ ಒಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಈ ಜಿಲ್ಲೆಯಿಂದ ಅಮೌಂಟ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ವಿಡಿಯೋ ನೀವು ನೋಡಿದ ಮೇಲೆ ಬಂದಿದೆ ಅಂತೇಳಿ ನನಗೆ ಈ ಜಿಲ್ಲೆಗೆ ಕ್ಲಿಯರ್ ಆಗಿದೆ ಅಂತೇಳಿ ನನಗೆ ತಿಳ್ಕೊಳ್ಳೋದಕ್ಕೆ. ಮತ್ತು ಅವರ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ಈ ಜಿಲ್ಲೆಗೆ ಬಂದಿಲ್ವಲ್ಲ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಮತ್ತು ನಾನು ಹೇಳಿದ್ದೆ ಅಲ್ವ ಸ್ನೇಹಿತರೆ, ಮೊದಲೇ 25ನೇ ತಾರೀಕು ಮೇಲ್ಪಟ್ಟು ಬರುತ್ತೆ ಅಂತ ಹೇಳಿದ್ದೆ. ಬಟ್ ಕೆಲವೊಬ್ಬರು ನಾನು ಹೇಳಿರ್ತಕ್ಕಂಥ ವಿಷಯ ಸುಳ್ಳು ಅಂದರೆ ಪರವಾಗಿಲ್ಲ, ಯಾಕಂದರೆ ಎಲ್ಲವೂ ನಮ್ಮ ಕೈಯಲ್ಲಿ ಇರೋದಿಲ್ಲ. ಯಾಕಂದರೆ ನಾವು ಫೋನ್ ಮಾಡಿ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ಸರ್ಚ್ ಮಾಡಿ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡಾಗ ಆ ವೆಬ್ಸೈಟಲ್ಲಿ ಸಬ್ಜೆಕ್ಟ್ ಮತ್ತೆ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗಿರೋ ಮೇಲೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಅದಕ್ಕೆ ಬೇರೆ ವಿಚಾರ. ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿರಲ್ಲ. ಅಪ್ಡೇಟ್ ಅಂತೂ ಬಂದಿದೆ, ಖುಷಿ ವಿಚಾರನೇ. ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗಿದೆ, ಈಗ ಕ್ರೆಡಿಟ್ ಆಗೋದಕ್ಕೂ ಶುರು ಆಗ್ತಾ ಇದೆ. ಕೊನೆಯದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ನಾನು ಹೆಚ್ಚಿನ ವಿಡಿಯೋನ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.